ಬ್ರೇಕ್ನ ನಂತರ ಮತ್ತೆ ಸ್ವಾಗತ. ತಿಮ್ರೋಡಿ ಮನೆಯಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಪತ್ತೆ ಪ್ರಕರಣ. ತಿಮ್ರೋಡಿಗೆ ಮೂರನೇ ಹಾಗೆ ಅಂತಿಮ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಕಾನೂನಿಗೆ ಬೆಲೆ ಕೊಡಬೇಕು, ಯಾರೇ ಆದರೂ ಅಷ್ಟೇ, ಅದು ಹೋರಾಟಗಾರ ಆಗಿರಲಿ ಅಥವಾ ಸಾಮಾನ್ಯ ವ್ಯಕ್ತಿ ಆಗಿರಲಿ, ಕಾನೂನು ತಲೆ ಬಾಗಲೇಬೇಕಲ್ವಾ? ಏನು ಪೊಲೀಸರು ನೋಟಿಸ್ ಬೆಲೆ ಇಲ್ವಾ ಇಲ್ಲಿ? ಅದೇನಿದೆಯೋ ವಿಚಾರಣೆಗೆ ಹಾಜರಾಗಬೇಕಪ್ಪ. ಮನೆ ಶೋಧ ವೇಳೆ ಪತ್ತೆಯಾಗಿತ್ತು 2 ತಲ್ವಾರು ಹಾಗೆ 1 ಬಂದೂಕು. ಏನು ಸುಮ್ಮನೆ ನೋಟಿಸ್ ಕೊಡಲಾಗುತ್ತಾ ಅಲ್ಲಿ? SIT ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ರು. ಈಗ ಲೈಸೆನ್ಸ್ ಇದ್ರೆ ನಿಮಗೆ ತೊಂದರೆ ಇಲ್ಲ, ಲೈಸೆನ್ಸ್ ಇಲ್ಲ ಅಂದ್ರೆ ಅಷ್ಟೇ ನಿಮ್ಗೆ ತೊಂದರೆ. 2 ನೋಟಿಸ್ ಜಾರಿ ಮಾಡಿದ್ರು, ಆದರೂ ವಿಚಾರಣೆಗೆ ತಿಮ್ರೋಡಿ ಗೈರಾಗಿದ್ರು. ಹೀಗಾಗಿ ಇಂದು ತಿಮ್ರೋಡಿ ಮನೆಗೆ ತೆರಳಿ ಅಂತಿಮ ನೋಟಿಸನ್ನು ಅಂಟಿಸಿದ. ನೋಡ್ತಾ ಇದ್ದೀವ್ರ ಮನೆಗೆ ಕಾನ್ಸ್ಟೇಬಲ್ ಹೋಗಿ ಅಂಟಿಸಿದ್ದಾರೆ. ಬೆಳ್ತಂಗಡಿ ಠಾಣೆಯ ಪೊಲೀಸರು ಸೆಪ್ಟೆಂಬರ್ 29ಕ್ಕೆ ವಿಚಾರಣೆಗೆ ಹಾಜರಾಗಬೇಕು. ವಿಚಾರಣೆಗೆ ಹಾಜರಾಗದಿದ್ರೆ ತಿಮ್ರೋಡಿ ಬಂಧನ ಖಂಡಿತವಾಗ್ಲೂ ಆಗುತ್ತೆ. ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಅದು ಸಾಮಾನ್ಯ ವ್ಯಕ್ತಿ ಆಗಿರಲಿ ಅಥವಾ ಯಾವುದೋ ಹೋರಾಟಗಾರ ಆಗಿರಲಿ, ಯಾವುದೋ ಪದವಿಯಲ್ಲಿರಲಿ, ಕಾನೂನಿಗೆ ಬೆಲೆ ಕೊಡಲೇಬೇಕು. 2-3 ಆಯಿತು, ಕೊನೆಯ ನೋಟಿಸನ್ನು ಕೊಟ್ಟಿದ್ದಾರೆ. ಹಾಗಾಗಿ ಯಾಕೆ ಕಾನೂನಿಗೆ ಮಣ್ಣೆರೆಸ್ತಾ ಇದ್ದಾರೆ ತಿಮ್ರೋಡಿ ಅಂಥೇಳಿ? ಯಾಕೆ ಹಾಜರಾಗ್ತಾ ಇಲ್ಲ? ಹಾಜರಾದರೆ ಮತ್ತೆ ಬಂಧನ ಮಾಡಬಹುದು ಅನ್ನುವಂಥ ಭಯ ಏನಾದರೂ ಕಾಡ್ತಾ ಇರ್ಬೋದಾ, ಹೇಗೆ? ಪ್ರಭು, ಹೌದು. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಏನು ಅಕ್ರಮ ಶಸ್ತ್ರಾಸ್ತ್ರಗಳನ್ನ ಕುಡಿತ ಆರೋಪದ ಅಡಿಯಲ್ಲಿ ಅವರ ವಿರುದ್ಧ FIR ದಾಖಲಾಗಿತ್ತು. ಇದು ನಿಜಕ್ಕೂ ಕೂಡ ಅವರಿಗೆ ಬಹಳ ದೊಡ್ಡ ಸಂಕಷ್ಟವನ್ನ ತರುತ್ತೆ ಅನ್ನೋದು ಬಹಳ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಒಂದು, ತಿಮ್ಮರೋಡಿಯವರ ಒಂದು ನಡವಳಿಕೆಯಿಂದ. ಯಾಕಂದ್ರೆ ಅವ್ರಿಗೂ ಗೊತ್ತಿದೆ, ಇನ್ ಕೇಸ್ ನಾನು ವಿಚಾರಣೆಗೆ ಅಂತ ಹಾಜರಾದ್ರೆ ನನ್ನ ಖಂಡಿತ ಅರೆಸ್ಟ್ ಮಾಡ್ತಾರೆ ಅನ್ನುವಂಥ ಭೀತಿ ಅವರಲ್ಲಿ ಇದ್ದಂತಿದೆ. ಇದರರ್ಥ ಅವರಿಗೆ ಆ ಒಂದು ಬಂದೂಕು ಏನು ಅವ್ರ ಮನೆಯಲ್ಲಿ ಪತ್ತೆ ಆಗಿತ್ತು, ಅದಕ್ಕೆ ಪೂರಕವಾದ ದಾಖಲೆಗಳು ಇಲ್ಲ ಅನ್ನೋದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈ ಕಾರಣಕ್ಕೋಸ್ಕರ ಅವರು ನಿರೀಕ್ಷಣಾ ಜಾಮೀನಿನ ಒಂದು ನಿರೀಕ್ಷೆಯಲ್ಲೇ ಇದ್ದಾರೆ. ಆದ್ರೆ ಈ ಸಮಯ ಕಳೆತಾ ಇದ್ದಂತೆ ಅವರು ಕಾನೂನನ್ನ ಕೂಡ ಮೀರ್ತಾ ಇರುವಂತದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಒಂದಲ್ಲ ಎರಡಲ್ಲ, ಈಗ ಅಂತಿಮ ನೋಟಿಸ್ ಅಂದ್ರೆ 3ನೇ ನೋಟಿಸ್ ಅನ್ನ ಈಗಾಗಲೇ ಪೊಲೀಸ್ ಇಲಾಖೆ ಅವರ ಮನೆಗೆ ಹೋಗಿ ಅಂಟಿಸಿದೆ. ಮುಂದಕ್ಕೆ ತಿಮ್ಮರೋಡಿ ಅವರ ವಿರುದ್ಧ ವಾರೆಂಟ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಅಂತಿಮ ನೋಟಿಸ್ ಅನ್ನ ಕೂಡ ಪೊಲೀಸರು ಹೋಗಿ ಬೆಳ್ತಂಗಡಿಯ ಉಜಿರೆಯ ಅವರ ಮನೆಗೆ ಹೋಗಿ ಅಂಟಿಸಿರೋದು. ತಿಮ್ಮರೋಡಿ ಅವರು ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ಒಂದ್ ಕಡೆಯಿಂದ ಗಡೀಪಾರು ಆದೇಶ ಅವರ ವಿರುದ್ಧ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಟಿಸ್ ಅನ್ನ ನೀಡೋದಕ್ಕೆ ಬೆಳ್ತಂಗಡಿ ಪೊಲೀಸರು ಬೆಳ್ತಂಗಡಿಯಲ್ಲಿ ಮಾತ್ರವಲ್ಲದೆ ಚಿಕ್ಕಮಗಳೂರಿನಲ್ಲೂ ಕೂಡ ತಿಮ್ಮರೋಡಿಗೋಸ್ಕರ ಶೋಧ ಕಾರ್ಯವನ್ನು ನಡೆಸಿದ್ರು. ಆ ಸಂದರ್ಭದಲ್ಲೂ ಕೂಡ ತಿಮ್ಮರೋಡಿ ಅವರು ಪತ್ತೆ ಆಗಿರಲಿಲ್ಲ. ಈಗ ಇನ್ನೊಂದ್ ಕಡೆಯಿಂದ ಅಕ್ರಮ ಶಸ್ತ್ರಾಸ್ತ್ರ ಕುರಿತ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮತ್ತೊಂದು ನೋಟಿಸ್ ಅನ್ನ ಅಂಟಿಸಿದ್ದಾರೆ. ಮುಂದಕ್ಕೆ ಪೊಲೀಸರು ಅವರೆಲ್ಲಾದ್ರೂ ಎಬ್ಸ್ಕೊಂಡಾಗಿದ್ರೆ, ತಪ್ಪಿಸಿಕೊಂಡಿದ್ರೆ ಆ ಜಾಗದ ಮಾಹಿತಿಯನ್ನ ಪಡೆದು ಅಲ್ಲಿ ಹೋಗಿ ಅವರನ್ನ ಬಂಧಿಸುವಂತ ಸಾಧ್ಯತೆಗಳು ಕೂಡ ಇದೆ. ನಿಜಕ್ಕೂ ಕೂಡ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಬುರುಡೆ ಪ್ರಕರಣದ ಜೊತೆಗೆ ಈ ಅಕ್ರಮ ಶಸ್ತ್ರಾಸ್ತ್ರಗಳ ಪ್ರಕರಣ ಈಗ ಕಗ್ಗಂಟಾಗುವ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಸೊ ಮುಂದೆ ಅವರು ಎಲ್ಲಾದ್ರೂ ಸಿಕ್ಕಿದ್ರೆ ಅವರನ್ನ ಅರೆಸ್ಟ್ ಮಾಡುವ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಈಗಾಗಲೇ ಜಾಮೀನಿಗೆ ಸಲ್ಲಿಕೆ ಮಾಡಿದ್ದಾರೆ. ಮುಂದೆ ಏನಾಗುತ್ತೆ ಅನ್ನುವಂತ ನಿರೀಕ್ಷೆಗಳು ಇದೆ. ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ.